ವೀಕ್ಷಕರೇ, ನಾನು ಆಯಸ್ ಗೊರ್ನಾಳ್. ಈ ಒಂದು ನೀಟ್ ಪರೀಕ್ಷಾ ವಿವಾದದಲ್ಲಿ ರಾಹುಲ್ ಗಾಂಧಿಯವರ ವಿರುದ್ಧವಾಗಿ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ರವರು ಒಂದು ಕೆಂಡಾಮಂಡಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಏಕೆಂದ್ರೆ ಈ ಒಂದು ನೀಟ್ ಪರೀಕ್ಷೆಯನ್ನ ಲೀಕ್ ಆಗುವಂತ ಒಂದು ಉದ್ದೇಶ ಏನಿತ್ತು? ಯಾಕಂದ್ರೆ ಏನೋ ಒಂದು ನರೇಂದ್ರ ಮೋದಿ ಅವರದ್ದು ಕೂಡ ಕೈವಾಡ ಇರಬಹುದು. ಯಾಕಂದ್ರೆ ಕೇಳಿದಂತ ಒಂದು ಪ್ರಶ್ನೆಗೆ ಉತ್ತರಿಸಬಹುದಿತ್ತು. ಅವರೇಕೆ ಸುಮ್ಮನೆಯಾದ್ರು? ಇಲ್ಲಿ ಈ ಒಂದು ನೀಟ್ ಪರೀಕ್ಷೆಗಳ ಲೋಪದೋಷಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿನಲ್ಲಿ ವಿದ್ಯಾರ್ಥಿಗಳ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸಬಹುದಲ್ವಾ? ಯಾಕಂದ್ರೆ ಇಲ್ಲಿ ಕೇಂದ್ರ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ರವರು ಏನ್ ಹೇಳಿದರು? ರಾಹುಲ್ ಗಾಂಧಿ ಮತ್ತು ಈ ಒಂದು ಕಾಂಗ್ರೆಸ್ಸಿನ ಸಂಸತ್ತಿನಲ್ಲಿ ಮಳೆಗಾಲದ ಅಧಿವೇಶನವನ್ನ ನಡೆದಂತ ಒಂದು ಸಂದರ್ಭದಲ್ಲಿ ಈ ಒಂದು ನೀಟ್ ಪರೀಕ್ಷೆಯ ಅಸ್ವಸ್ಥತೆಯನ್ನು ಸೃಷ್ಟಿಸಲಿಕ್ಕೆ ರಾಜಕೀಯ ಸಾಧನಗಳಾಗಿ ನಾಚಿಕೆ ಬರಲ್ವಾ ನಿಮಗೆ? ಆದ್ರೆ ಸರ್ಕಾರ ಈ ಒಂದು ನೀಟನ್ನ ಚರ್ಚಿಸಲಿಕ್ಕೆ ನಿಜವಾದಂತ ಒಂದು ಕಾಳಜಿಯನ್ನು ಕೂಡ ಪರಿಹರಿಸಬಹುದಿತ್ತಲ್ವಾ ನೀವು? ಯಾಕಂದ್ರೆ ನಾನು ಇಲ್ಲಿ ಮಾತಾಡ್ತಿರುವಂತದ್ದು ಪಕ್ಷಾತೀತವಾಗಿ ಅಲ್ಲ, ಜನರ ಒಂದು ಉದ್ದೇಶಪೂರ್ವಕವಾಗಿ ಈ ಒಂದು ಲೀಕ್ ಮಾಡುವಂತ ಒಂದು ಉದ್ದೇಶ ಇದ್ರೆ ಎಲ್ಲ ಜನ ಬೀದಿಗೆ ಬರಬೇಕಾ? ನೀವು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಮಾತಾಡ್ತೀರಾ? ರಾಜಕಾರಣಿಗಳೇ, ನಿಮಗೆ ನಾಚಿಕೆ ಬರಲ್ವೇ? ಎಷ್ಟೋ ಜನ ಇವತ್ತಿನ ದಿನ ಬೀದಿಗೆ ಬರ್ತಾ ಇದ್ದಾರೆ. ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ, ಸರಿಯಾದಂತ ಒಂದು ವೇತನವನ್ನ ಕೂಡ ಸಿಗ್ತಾ ಇಲ್ಲ ಅವರಿಗೆ. ಇವತ್ತಿನ ಈ ಒಂದು ಪ್ರಜಾಸತ್ತಾತ್ಮಕವಾದಂತ ಒಂದು ಹೋರಾಟವನ್ನ, ಇಲ್ಲಿ ಯಾವುದೇ ಒಂದು ಕ್ರಮವನ್ನ ನಾವು ನೀಟ್ನಲ್ಲಿ ನಾವು ಸುಧಾರಣೆ ತರ್ತೀವಿ ಎನ್ನುವಂತ ಒಂದು ಭರವಸೆಯನ್ನ ಯಾವುದೇ ರೀತಿಯಾಗಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬರಲ್ಲ, ಯಾವುದೇ ಸಚಿವರಿಂದನೂ ಕೂಡ ಬರಲೇ ಇಲ್ಲ. ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ಪರವಾದಂತ ಒಂದು ಸ್ವಾತಂತ್ರ್ಯವನ್ನ ಕಿತ್ತುಕೊಂಡು ಇಲ್ಲಿ ನೀವು ಬಹಳ ಅಪರಾಧವನ್ನ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಇಡೀ ಈ ಒಂದು ದೇಶಾದ್ಯಂತ ವಿದ್ಯಾರ್ಥಿಗಳು ಈ ಹೋರಾಟಕ್ಕೆ ಇನ್ನೂ ಕೂಡ ಮುಂದಾಗ್ತಾರೆ. ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರೇ, ನೀವೊಂದು ಈ ಒಂದು ಕೆಲಸವನ್ನ ಯಾಕೆ ಮಾಡಿದ್ರಿ? ಅಲ್ಲಿ ನೀವು ಉತ್ತರವನ್ನ ಹೇಳಬಹುದಿತ್ತು. ಅಲ್ಲಿ ಅವರು ಕೇಳಿದಂತ ಪ್ರಶ್ನೆಗೆ ನೀವೇಕೆ ಸುಮ್ಮನೆ ಕೂರ್ತೀರಾ? ನಿಮ್ದು ಏನಾದ್ರೂ ಅಲ್ಲಿ ತಪ್ಪು ಇರಬಹುದು. ಯಾಕಂದ್ರೆ ಸರಿಯಾಗಿ ಒಪ್ಕೊಳ್ಬೇಕು. ಯಾಕಂದ್ರೆ ಸರ್ಕಾರದಲ್ಲಿ ಎಷ್ಟೋ ಜನ ಒಂದು ಭರವಸೆಯನ್ನ ಕೂಡ ಇಟ್ಟಿದ್ರು. ಇದು ರಾಜಕೀಯ ವಲಯದಲ್ಲಿ ಈ ರೀತಿ ಮಾಡುವುದು ಬಹಳ ದರಿದ್ರತನ. ಯಾಕಂದ್ರೆ ಇಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಮೊದಲೇನೂ ಈ ರೀತಿ ಮಾಡ್ತಾ ಇರಲಿಲ್ಲ. ಈಗ ಏನೋ ಒಂದು ದರಿದ್ರ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಈ ರೀತಿಯಾಗಿ ಮಾಡುವುದು ಸರಿನಾ ನೀವು? ಇಲ್ಲಿ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆ ಈ ಒಂದು ವಿಚಾರ ಏನಿದೆ ಅಲ್ಲ, ತಾವು ಮಾಡುವಂತ ಒಂದು ಉಪವಾಸ ಸತ್ಯಾಗ್ರಹವನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ ನೀವು. ಯಾಕಂದ್ರೆ ಅಲ್ಲಿ ಸೇರಿರುವಂತ ಮಹಿಳೆಯರ ಪರವಾಗಿ, ಆನಂತರ ಅಲ್ಲಿರುವಂತ ತಾಯಂದಿರ ಪರವಾಗಿ, ಯಾಕಂದ್ರೆ ಈ ಒಂದು ಮಾತನ್ನ ಹೇಳಕ್ಕೆ ಯಾಕೆ ಇಷ್ಟಪಡ್ತಾ ಇದ್ದೀನಿ ನಾನು ಅಂದ್ರೆ, ಯುವ ಜನತೆಗಾಗಿ, ಯುವ ಪೀಳಿಗೆಗಾಗಿ ಅವರ ಮನಸ್ಸಿನ ದುಃಖ ಮತ್ತು ಅವರ ಒಂದು ಅಳಲನ್ನ, ಅವರ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಅವರ ಒಂದು ಜವಾಬ್ದಾರಿಗಳನ್ನ ಕೂಡ ಯಾವುದೇ ಹೊಣೆಗಾರಿಕೆಯಿಂದ ಇಡೀ ಒಂದು ದೇಶಕ್ಕೆ ಎಂತ ಭ್ರಷ್ಟಾಚಾರ ಮಾಡಬಹುದು. ಇಲ್ಲಿ ಅನೇಕ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳನ್ನ ಕೂಡ ಸಾವನ್ನಪ್ಪಿದ್ದಾರೆ ಇಲ್ಲಿ. ಯಾಕಂದ್ರೆ ಇವತ್ತಿನ ಈ ಒಂದು ದೆಹಲಿಯಲ್ಲಿ ನಡೆದಿರುವಂತಹ ಈ ಒಂದು ಹೋರಾಟ ಬಹಳ ಪ್ರಮುಖವಾದಂತದ್ದು. ಭ್ರಷ್ಟಾಚಾರದ ಒಂದು ತಾಂಡವನ್ನ ಕೂಡ ಆಡ್ತಾ ಇದೆ. ಇದೆಲ್ಲವನ್ನ ನಿರ್ಧರಿಸಬೇಕೆನ್ನುವಂತ ನಮ್ಮ ಈ ಒಂದು ನರೇಂದ್ರ ಮೋದಿ ಅವರ ಸರ್ಕಾರ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಅಕ್ರಮವನ್ನ ಮಾಡಿದ್ರು ಸಹ ಇಷ್ಟೊಂದು ಭ್ರಷ್ಟಾಚಾರವನ್ನ ಮಾಡ್ಲಿಕ್ಕೆ ನಾಚಿಕೆ ಆಗಲ್ವೇ ನಿಮಗೆ? ನರೇಂದ್ರ ಮೋದಿ ಅವರೇ, ನಿಮಗೆ ಕೇಳ್ತಾ ಇದ್ದೀನಿ ನಾನು, ನಿಮ್ಮ ಮೊಮ್ಮಕ್ಕಳೇ ಆಗಿರಬಹುದು, ಅವರಾಗಿಯೇ ಈ ಒಂದು ನೀಟ್ ಪರೀಕ್ಷೆಯನ್ನ ಬರಿತಾ ಇದ್ರೆ ನೀವು ಈ ರೀತಿ ಮಾಡೋದು ಸರಿನಾ? ಯಾಕಂದ್ರೆ ಇಲ್ಲಿ ನೋಡಬಹುದು, ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡುವುದು ಮತ್ತು ಲಾಠಿ ಚಾರ್ಜ್ ಮಾಡುವುದು ಎಷ್ಟೋ ಪರಿಸರವಾದಿಗಳು ಮತ್ತು ಇಂಜಿನಿಯರ್ಗಳು, ನಮ್ಮ ಇಡೀ ಒಂದು ದೇಶಕ್ಕೆ ಒಳ್ಳೆಯ ಒಂದು ಸಾಧನೆ ಮಾಡಿರುವಂತ ಒಂದು ಕೆಲಸವನ್ನ ಮಾಡಿರುವಂತ ವ್ಯಕ್ತಿ ಕನಿಷ್ಠ 22 ಮತ್ತು 23 ದಿನಗಳಿಂದ ಉಪವಾಸವನ್ನ ಕೂತಿದ್ದಾರೆ. ಇದು ಯಾವುದೇ ರೀತಿಯಾದಂತದ್ದಲ್ಲ. ಇದು ಬಹಳ ದುರಹಂಕಾರವಾಗಿದೆ. ಯಾಕಂದ್ರೆ ಇದು ನರೇಂದ್ರ ಮೋದಿ ಅವರು ದುರಹಂಕಾರ ಮಾಡಿದ್ದಾರೆ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಎಲ್ಲಾ ಜನರು ಈ ಒಂದು ಹೋರಾಟವನ್ನ ಕೂಡ ವ್ಯಾಪಿಸ್ತಾರೆ. ಯಾಕಂದ್ರೆ ಇಡೀ ಒಂದು ದೇಶದ ಮೂಲೆ ಮೂಲೆಯಲ್ಲಿನೂ ಕೂಡ ಈ ಒಂದು ಹೋರಾಟದ ಪ್ರತಿಭಟನೆಯಲ್ಲಿ ಬಲಪಡಿಸಲಿಕ್ಕೆ ಎಷ್ಟೋ ಜನ ಕೂಡ ಸಿದ್ಧರಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಜಾಪ್ರಭುತ್ವ ಮತ್ತು ಈ ಒಂದು ಸಂವಿಧಾನದ ಮೇಲೆ ಸರಿಯಾಗಿರುವಂತ ಒಂದು ನಂಬಿಕೆ ಇಲ್ಲ. ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಇರುವಂತೆ ಯಾವ ರಾಜಕೀಯ ವಲಯದವರು ನಡ್ಕೊಳ್ತಾ ಇದ್ದೀರಾ ಹೇಳಿ ನೋಡೋಣ? ಸಂವಿಧಾನದ ಪ್ರಕಾರ ಯಾರೆಲ್ಲ ನಡ್ಕೊಳ್ತಾ ಇದ್ದೀರಾ? ಇಲ್ಲಿ ಚಳವಳಿಗಳ ಮೇಲೆ ಗುಂಡಾಗಿರಿಯನ್ನ ಮಾಡುವುದಲ್ಲ. ಕೇಂದ್ರದ ಶಿಕ್ಷಣ ಸಚಿವ ಇಲ್ಲಿ ರಾಜೀನಾಮೆಯನ್ನ ಕೂಡ ಕೊಡಬೇಕು. ಈ ಒಂದು ನೀಟ್ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಒಂದು ಅಧಿವೇಶನವನ್ನ ನಡೀತಾ ಇದ್ರೂ ಕೂಡ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆಯ ವಿಚಾರವಾಗಿ ಇದರ ಒಂದು ಸಮಯದ ಅವಕಾಶವನ್ನ ಕೂಡ ಲೋಕಸಭೆಯವರು ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬಂಧಿಸಿದ್ದಾರೆ. ಕೇಂದ್ರ ಸರ್ಕಾರ ಈ ಒಂದು ನೀಟ್ ಪರೀಕ್ಷೆಯ ಲೀಕಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಜನರ ಮತ್ತು ಅಲ್ಲಿನ ವಿದ್ಯಾರ್ಥಿಗಳ ಭಾವನೆಗಳನ್ನ ಸರಿಯಾಗಿ ಗೌರವಿಸಬೇಕೆಂದು ತಮಿಳುನಾಡು ಮುಖ್ಯಮಂತ್ರಿಗಳಾದ ವಿಜಯ್ ರವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಈ ಒಂದು ನೀಟ್ ಪರೀಕ್ಷೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಈ ಒಂದು ಅಕ್ರಮಗಳಿಗೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ. ಈ ಒಂದು ನೀಟ್ ಪರೀಕ್ಷೆ ಸೋರಿಕೆಯ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿರುವಂತಹ ಈ ಒಂದು ವಿದ್ಯಾರ್ಥಿಗಳಿಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದೊಂದು ಪ್ರಜಾಪ್ರಭುತ್ವದ ಒಂದು ನಡೆಯರು ಕೂಡ ಆಗಿದೆ. ಇಷ್ಟೆಲ್ಲಾ ಭ್ರಷ್ಟಾಚಾರವನ್ನ ನಡೀತಾ ಇದೆ ಎಂದು, ಎಷ್ಟೋ ಜನರ ಜೀವನವನ್ನ ನೀವೆಲ್ಲರೂ ಇಷ್ಟೊಂದು ಅಕ್ರಮವನ್ನ ಮಾಡ್ತಾ ಇದ್ದೀರಿ ಎಂದು ಇವತ್ತು ಎಷ್ಟೋ ಬಡವರ ಜೀವನ ಬೀದಿಗೆ ಬರ್ತಾ ಇದೆ. ನೀವೆಲ್ಲ ಈ ರೀತಿ ಮಾಡೋದು ಸರಿನಾ? ನಿಮ್ಮ ಜನ್ಮಕ್ಕೆ ನಾಚಿಕೆ ಬರಬೇಕು. ಯಾಕಂದ್ರೆ ನಾನು ಇಲ್ಲಿ ಎಷ್ಟೇ ಹೊಗಳ್ತಾ ಇಲ್ಲ, ಜನಸಾಮಾನ್ಯರು ಮತ್ತು ನಮ್ಮ ಒಂದು ಭವಿಷ್ಯ ಇದೆ ಅದರಲ್ಲಿ. ಇಲ್ಲಿ ನಾನು ಒಂದೇ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. 48 ಸಲ ರೀ ಎಕ್ಸಾಮ್ ಅನ್ನ ಬರೆಸ್ತಾರೆ.
ಒಂದು ಸಲ ಈ ಒಂದು ಎಕ್ಸಾಮ್ ಅನ್ನ ಬರೆಸಬೇಕಾದ್ರೆ 100 ಕೋಟಿ ಖರ್ಚಾಗುತ್ತೆ. ಆ ದುಡ್ಡು ಯಾರ್ದು? ರಾಜಕೀಯವರ್ದ? ಜನರು ಕಟ್ಟುವಂತ ಒಂದು ದುಡ್ಡು ಅದು. ಜನ ಕಟ್ಟುವಂತ ಒಂದು ಟ್ಯಾಕ್ಸ್ ಅನ್ನೇ, ಯಾಕಂದ್ರೆ ಎಲ್ಲಾ ಜನ ಒಂದು ಟ್ಯಾಕ್ಸ್ ಅನ್ನ ಕಟ್ಟುವಂತ ಒಂದು ಹಣದಿಂದ ಸರ್ಕಾರದವರು ಈ ಒಂದು ಎಕ್ಸಾಮ್ ಅನ್ನ ನಡೆಸಲ್ಲ. ಇದ್ರ ಬಗ್ಗೆ ಸರ್ಕಾರದಲ್ಲಿ ಒಂದು ಕ್ರಮವನ್ನ ಎಚ್ಚೆತ್ತುಕೊಳ್ಳೋಕೆ ಒಂದು ಸರಿಯಾದಂತ ನಾಯಕತ್ವವನ್ನು ಕೂಡ ಇಲ್ಲ. ವಿದ್ಯಾರ್ಥಿಗಳೆಲ್ಲರೂ ಬೀದಿಗೆ ಬರ್ಬೇಕಾ? ಭ್ರಷ್ಟಾಚಾರವನ್ನ ಮಾಡ್ತೀರಿ, ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡ್ತೀರಿ. ನಾನು ಮುಂದಿನ ಸಲ ಎಚ್ಚೆತ್ತುಕೊಳ್ತೀನಿ. ಈಗ ಕೋಚಿಂಗ್ ಕ್ಲಾಸ್ ಅನ್ನ ಕಳಿಸುವಂತ ಒಂದು ಮಕ್ಕಳಿಗೆ ಅವರು ಎಲ್ಲಿಂದ ದುಡ್ಡು ಕಟ್ಟಬೇಕು? ಇಲ್ಲಿ ನೋಡಿ, 1ನೇ ಕ್ಲಾಸ್ನಿಂದ SLC ವರೆಗೂ ಕೂಡ ಅವರು ಕೋಚಿಂಗ್ ಅನ್ನ ಕಲಿಸ್ತಾರೆ ಅವರ ಮಕ್ಕಳಿಗೆ. ಅವರು ತಮ್ಮ ಒಂದು ಬದುಕನ್ನ ಕಟ್ಕೋಬೇಕು, ಇಲ್ಲಂದ್ರೆ ಅವರ ದುಡ್ಡನ್ನ ನಿಮ್ಗೆ ಕಟ್ಟಬೇಕಾ? ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಬೀದಿಗೆ ಬಂದಿಳಿದ್ರೆ ನಿಮ್ಮೆಲ್ಲರಿಗೂ ಸರಿಯಾದಂತ ಒಂದು ನ್ಯಾಯ ಸಿಗೋದು. ಇಲ್ಲಂದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಯಾವುದೇ ರೀತಿಯಾದಂತ ನ್ಯಾಯ ಸಿಗುವುದಿಲ್ಲ. ಇಲ್ಲಿ ಸರಿಯಾಗಿ ಮಾನವೀಯತೆಯಿಂದ ಒಂದು ಕೆಲಸವನ್ನ ಮಾಡಬೇಕು. ಅದನ್ನೇ ಇದೇ ರೀತಿಯಾಗಿ ಅಲ್ಲ, ಇವತ್ತು ನಿಯತ್ತಿಗೆ ಬೆಲೆ ಇಲ್ಲ ಹೇಳ್ಬೇಕಂದ್ರೆ. ಇದಕ್ಕೇನಂತೀರಾ ನೀವೆಲ್ಲ? ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಾನು ನಮ್ಮಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ನನ್ನ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತೇನೆ. ನೀವು ಬೀದಿಗೆ ಬಂದು ಈ ಒಂದು ಪ್ರತಿಭಟನೆಯನ್ನ ಮಾಡಿದರೆ ನಿಮಗೆ ಸರಿಯಾದಂತ ಒಂದು ನ್ಯಾಯ ಸಿಗೋದು. ನೋಡಿ, ಇದರಲ್ಲಿ ನಾನು ಯಾವುದೇ ರೀತಿಯಾದಂತ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ನೀವು ತಮ್ಮ ಒಂದು ಹೊಟ್ಟೆಯನ್ನ ತಾವು ತುಂಬಿಸ್ಕೊಂಡ್ರೆ ಉಳಿದಂತ ಎಲ್ಲಾ ಜನ ಬೀದಿ ಪಾಲಾಗ್ಬೇಕಾ? ಇದಕ್ಕೆಲ್ಲ ಯಾರು ಹೊಣೆ ಆಗ್ತೀರಾ ನೀವು? ನೀವು ಸರಿಯಾದಂತ ಒಂದು ಕ್ರಮವನ್ನ ಕೂಡ ಎಚ್ಚೆತ್ತುಕೊಳ್ತೀರಾ? ನಾಚಿಕೆ ಆಗಲ್ವಾ ನಿಮಗೆ? ನಿಮಗೆ ನಾಚಿಕೆ ಆಗಲ್ವಾ? ವಿದ್ಯಾರ್ಥಿಗಳು ನೋಡಿ ಕಷ್ಟಪಟ್ಟು ಬರೆದಂತ ಒಂದು ಎಕ್ಸಾಮ್ ಅದು. ನೋಡಿ, ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಶ್ರಮ ಪಟ್ಟಿರುವುದದು. ನೀವೇನೋ ಸದನದಲ್ಲಿ ಕೂತು ಮಾತಾಡಬಹುದು. ನಿಮಗೆ ಜನಸಾಮಾನ್ಯರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳು ಯಾಕೆ ಬರ್ತಾ ಇಲ್ಲ? ಏನೇ ಒಂದು ಕಚೇರಿಯ ಕೆಲಸವನ್ನ ಮಾಡ್ಕೊಳ್ಬೇಕಾದ್ರೆ ಅವರಿಗೆ ಲಂಚನ ಕೊಡಬೇಕು, ಕಚೇರಿಗಳಿಗೆ ಪದೇ ಪದೇ ಅಲೆದಾಡ್ತಾ ಇರಬೇಕು. ಇದು ನಿಮ್ಮಲ್ಲಿರುವಂತ ಒಂದು ನಾಯಕತ್ವನಾ? ಯಾಕಂದ್ರೆ ನಾವು ಹೊಟ್ಟೆಗೆ ಅನ್ನ ತಿಂತೀವಿ, ನೀವು ಅನ್ನ ತಿಂತೀರಿ, ಎಲ್ಲ ಜನಸಾಮಾನ್ಯರು ಅನ್ನ ತಿಂತಾರೆ. ಇಲ್ಲಿ ಬೇರೆ ಏನು ತಿನ್ನುವುದಿಲ್ಲ. ನಿಮ್ಮ ಒಂದು ಜನ್ಮಕ್ಕೆ ನಾಚಿಕೆಯನ್ನ ಬರಬೇಕು. ಸರ್ಕಾರದಲ್ಲಿ ಇಷ್ಟೊಂದು ಭ್ರಷ್ಟಾಚಾರವನ್ನ ಮಾಡುವುದಾ ನಿಮ್ಮದು? ನೀವು ಸರ್ಕಾರವನ್ನ ನಡ್ಕೊಳ್ತೀರಾ? ಈ ಕೆಲಸವನ್ನ ಮಾಡುವುದು ಯಾಕೆ? ಎಲ್ಲಾ ಜನರ ಒಂದು ಭವಿಷ್ಯ ಇದೆಯಲ್ಲ, ಅದ್ರ ಮೇಲೆ ನಿಮಗೆ ಈ ರೀತಿ ಮಾಡೋದಕ್ಕೆ ನಾಚಿಕೆ ಬರಬೇಕು. ಏನಿದು ಇಷ್ಟೊಂದು ಭ್ರಷ್ಟಾಚಾರ ಮಾಡುವುದಂದ್ರೆ? ನೀವು ಸರ್ಕಾರದಿಂದ ಕೊಟ್ಟಿರುವಂತ ಆ ಯೋಜನೆಗಳು ಈ ಯೋಜನೆಗಳು ಕೂಡ ಸರಿಯಾದಂತ ರೀತಿಯಲ್ಲಿ ಜನಕ್ಕೆ ಯಾವುದೇ ರೀತಿಯಾಗಿ ತಲುಪ್ತಾ ಇಲ್ಲ. ಸರಿಯಾದಂತ ಒಂದು ಯೋಜನೆಗಳನ್ನು ಹಾಕಿಸ್ಕೊಳ್ಬೇಕಾದ್ರೆ ಜಮೀನುಗಳು ಬೇಕು, ಪ್ರಾಪರ್ಟಿಗಳು ಬೇಕು, ಎಲ್ಲಿಂದ ಕೊಡ್ತಾರೆ? ನೋಡಿ, ನಿಮಗೆ ಒಂದೇ ಮಾತು ಹೇಳ್ತೀನಿ, ಜಮೀನು, ಪ್ರಾಪರ್ಟಿ, ಆಸ್ತಿ ಪಾಸ್ತಿಗಳನ್ನ ಇದ್ದವರು ಯಾರು ಮಾಡ್ಕೊಳ್ಳೋದಿಲ್ಲ. ಇಲ್ಲದೆ ಇರುವಂತವ್ರು ಮಾತ್ರ ಆ ಒಂದು ಪ್ರಯೋಜನಗಳನ್ನು ಪಡ್ಕೊಳ್ತಾರೆ. ಸೊ ಇದೆಲ್ಲವನ್ನ ಬಿಟ್ಟು ಸಾರ್ವಜನಿಕರು ಬೀದಿ ಪಾಲಿಗೆ ಬರಬೇಕಾ? ನಿಮ್ಮ ಒಂದು ಜನ್ಮಕ್ಕೆ ನಾಚಿಕೆ ಬರಬೇಕಲೇ. ಯಾಕಂದ್ರೆ ಎಲ್ಲರ ಒಂದು ಭವಿಷ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಯಾವುದೇ ರೀತಿಯಾಗಿ ನಾಚಿಕೆ ಗೆಡಬಾರದು ನೀವು. ಓಕೆ, ನಾನು ಮತ್ತೆ ಸಿಗ್ತೀನಿ.